ಫೆಸಿಲಿಟಿ ಯಾಕೆ ಸರ್ ಇಷ್ಟು ಅಧ್ವಾನವಾಗಿದೆ? ಅದೇ ಮ್ಯಾಮ್ ಲೈಕ್ ಪ್ರಾಪರಾಗಿ ಕ್ಯಾಟಗರೈಸೇಷನ್ ಮಾಡಿಬಿಟ್ಟು ಕೊಡಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ಕನ್ಸಿಡರೇಷನ್ ತೊಗೊಬೇಕು. ಟ್ರೀ ಆಬ್ಸ್ಟಿಕಲ್ ಆಗಿದೆ, ಸೊ ಲೈಕ್ ಒನ್ ಹೋಲ್ ಸ್ಪೇಸ್ ಸಿಗೋವಲ್ಲೂ ಇಟ್ಸ್ ಲೈಕ್ ಕಾಂಪ್ರಮೈಸ್ ಆಗ್ತಿದೆ. ಆಮೇಲೆ ಬೇರೆಯವ್ರಿಗೆ ಅದು ಅನ್ಫೇರ್ ಅಡ್ವಾಂಟೇಜೇ, ಅದು ನಮಗೆ ಅದು ಅನ್ಫೇರ್ ಅಡ್ವಾಂಟೇಜು ಇಲ್ಲ. ಆಮೇಲೆ ಇನ್ನೊಂದು ಅದು ಸ್ಪೇಸ್ ಮಾಡ್ಕೊಳಕ್ಕೆ ತುಂಬ ರೈನ್ ಆಗ್ತಿದೆ. ಅವ್ರು ಇದನ್ನು ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅವ್ರಿಗೆ ಇನ್ನೂ ಜಾಸ್ತಿ ಏನು ಕಾಸ್ಟ್ ಆಗ್ತಿರಲಿಲ್ಲ. ಇದನ್ನು ಅವ್ರನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಮಾಡಿಕೊಟ್ಬಿಟ್ಟಿದ್ರೆ ಕನ್ವೀನಿಯೆಂಟಾಗಿ ಆಗ್ಬಿಡ್ತಿದ್ದು. ಸರ್ ವೇಸ್ಟ್ನ ಹಾಕೋಕ್ಕೆ ಜಾಗ ಇಲ್ಲ, Actually- ವಾಷಿಂಗ್ ಜಾಗ ಇಲ್ಲ, ಎಲ್ರಿಗೂ ಫುಡ್ ತಯಾರಿಕೆಗೂ ಅದೇ ನೀರು, ಆಮೇಲೆ ಡ್ರಿಂಕಿಂಗು ಅದೇ ನೀರು. ಏನು ಸರ್ ಅದರ್ಥ? ಅದಕ್ಕೋಸ್ಕರ ನಾವು ಲೈಕ್ ಸಪ್ರೇಟ್ ಬಾಟಲ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಇದು ಕೃಷಿ ಮೇಳ ಇರೋದ್ರಿಂದ ಲೈಕ್ ಅವ್ರು ಆ್ಯಕ್ಚುಲಿ ನಾವು ಯೂಸ್ ಮಾಡ್ತಿರೋದು ರೀಯೂಸಬಲ್ ಪ್ಲೇಟ್ಸೇ. ಅದನ್ನು ಅವರು ಗೊಬ್ಬರ ಮಾಡಿಕೊಂಡು ಅದನ್ನು ಕನ್ವರ್ಟ್ ಮಾಡಿ 2 ಡಿಫ್ರೆಂಟ್ ಡಸ್ಟ್ಬಿನ್ಸ್ ಕೊಟ್ಟಿದ್ರೆ ಅದನ್ನು ಒಂದು ಪ್ಲಾಸ್ಟಿಕ್ಸ್ನ ಸಪ್ರೇಟ್ ಮಾಡಿ ನಾವು ಸ್ಟೂಡೆಂಟ್ಸ್ ನಮಗೆ ಗೊತ್ತು ಲೈಕ್ ಅದರಿಂದ ಏನು ಎಫೆಕ್ಟ್ಸ್ ಇರುತ್ತೆ. ಅನ್ಎಜುಕೇಟೆಡ್ ಆಗಿರೋ ಪೀಪಲ್ ಆದರೆ ಪರವಾಗಿಲ್ಲ, ಅದಕ್ಕೆ ನಮ್ಗೆ ಸಹಾಯ ಆಗಿದಷ್ಟು ನಾವು ಬಾಟ್ಲದೆಲ್ಲ ಸಪ್ರೇಟ್ ಆಗ್ತಿದ್ದೀವಿ. ಗಲೀಜೆಲ್ಲ ನೋಡಿ ನಿಮಗೆ ಏನು ಅನ್ನಿಸ್ತು? ಮ್ಯಾಮ್ ಲೈಕ್ ಇದನ್ನು ಬೇರೆ ಆಪ್ಷನೇ ಇಲ್ಲ. ಲೈಕ್ ಆಲ್ರೆಡಿ ಪೇ ಮಾಡಿರೋದ್ರಿಂದ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಹೈಜಿನಿಕ್ ಆಗಿ ಟ್ರೈ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಬಟ್ ಲೈಕ್ ಅದು ಬಿಟ್ಟರೆ ಬೇರೆ ಏನು ನಮ್ಮ ಕೈಯಲ್ಲಿ ಆಪ್ಷನ್ ಇಲ್ಲ ಮ್ಯಾಮ್.